ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ, ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ದೌರ್ಜನ್ಯ, ಸಂತ್ರಸ್ತ ಮಹಿಳೆಯಿಂದ ಡಿಜಿ ಕಚೇರಿಗೆ ದೂರು. ಹಲವರ ಬಾಳಲ್ಲಿ ಕತ್ತಲಾದ ಬೆಳಕಿನ ಹಬ್ಬ, ಪಟಾಕಿ ಸಿಡಿದು ಮಕ್ಕಳು ಸೇರಿ 71 ಮಂದಿಗೆ ಗಾಯ, ಮಿಂಟೋ ನಾರಾಯಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಜಿಬಿಎ ಚುನಾವಣೆಗೆ ಮೈತ್ರಿ ಪಕ್ಷಗಳು ರೆಡಿ, ಎರಡೆರಡು ಸಮಿತಿ ರಚಿಸಲು ದೋಸ್ತಿಗಳ ತೀರ್ಮಾನ, ಬೆಂಗಳೂರು ಗೆಲ್ಲಲು ಎಚ್ಡಿಕೆ ವಿಜಯೇಂದ್ರ ರಣತಂತ್ರ. ಬೆಂಗಳೂರಲ್ಲಿ ಮುಂಜಾನೆ ಜಿಟಿ ಮಳೆ, ಮಳೆಯಿಂದ ಮುಂಜಾನೆ ಕಚೇರಿಗೆ ಹೋಗೋರಿಗೆ ಕಿರಿಕಿರಿ, ಮುಂದಿನ 10 ದಿನ ಭಾರೀ ಮಳೆ ಮುನ್ಸೂಚನೆ. ಹಾಸನಾಂಬೆ ದರ್ಶನಕ್ಕೆ ಇಂದೇ ಕೊನೆ ದಿನ, 24 ಲಕ್ಷ ಭಕ್ತರಿಂದ ದರ್ಶನ, 20 ಕೋಟಿ ಆದಾಯ. ಗುರುವಾರದಿಂದ ಗರ್ಭಗುಡಿಯ ಬಾಗಿಲು ಬಂದ್.